ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಆ್ಯಂಡ್ ಸ್ಟೇಷನ್ನಿಂದ ಅಂದರೆ ಈ ಎನ್ಕ್ವೈರಿಯಿಂದ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಎನ್ಕ್ವೈರಿ ಇಷ್ಟೆಲ್ಲ ನೀವು ಹೋರಾಡಿದ್ರು ಓಡಾಡಿದ್ರು MSIL ಅವ್ರು ಯಾಕೆ ನಿಮ್ಮ ಕಡೆ ತಿರುಗಿ ನೋಡ್ತಿಲ್ಲ? ಅವ್ರುಗಳು ಫೆವಿಕಾಲ್ ಹಾಕೊಂಡು ಯಾಕೆ ಆ ಚೇರ್ ಮೇಲೆ ಹಂಗೆ ಕೂತಿದ್ದಾರೆ? ಪವರ್ಫುಲ್. ಅವ್ರದ್ದು ಅಧಿಕಾರ ಅನ್ನೋದು ಇದೆ ಮ್ಯಾಮ್, ಮತ್ತೆ ಇನ್ಫ್ಲೂಯೆನ್ಸ್ ಇದೆ. ಏನಾಗ್ಬೇಕು ನಿಮ್ಗೆ ಇವಾಗ? ನನಗೆ ಏನಂತ ಅಂದರೆ ಇವಾಗ ನನಗೆ ಅನ್ಯಾಯ ಆಗಿದೆ. ಮತ್ತು ಸೆಪ್ಟೆಂಬರ್ ಮಂತಿಂದ ಏನಾಗಿದೆ ಅಂದರೆ ನನಗೆ ಸ್ಯಾಲ್ರಿ ಹಿಡಿದಿದ್ದಾರೆ, ಮತ್ತು ಇಲ್ಲಿವರೆಗೂ ನನಗೆಲ್ಲೋ ಆಚೆ ಕೆಲಸನೂ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಆಗಿರೋದಕ್ಕೆ ಕೆಲಸಗಳು ಇಲ್ಲ, ಮನೇಲಿ ಹೆಣ್ಮಕ್ಳುಗಳಿದ್ದಾರೆ. ಅದಾದಮೇಲೆ ಇವಾಗ ನಾವು ಆಚೆ ಓಡಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ಎಲ್ಲನೂ ತುಂಬ ಇದಾಗುತ್ತಲ್ಲ ಮ್ಯಾಮ್. ಆ ಥರದ್ದೆಲ್ಲ ಮನೆಯಲ್ಲೂ ತುಂಬ ಪ್ರಾಬ್ಲಮ್ ಆಗಿದೆ. ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ? ಅದು ಈಗ ರೀಸೆಂಟಾಗಿ ಏನಾಗಿದೆ ಅಂದರೆ ನಾನು ಇದು ಯಾವುದು ಫಾಲೋ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ MSIL ಕಡೆಯಿಂದಾನೇ ನಮ್ಮನೆಯವ್ರಿಗೆ ಯಾವುದೋ ಅನ್ನೋ ನಂಬರಿಂದ ಫೋನ್ ಮಾಡಿಬಿಟ್ಟು ರಮಾಕಾಂತ್ ಹೆಬ್ಬಾಳಿ ಅವ್ರಿಗೂ ನಿಮ್ಮ ವೈಫಿಗೂ ರಿಲೇಷನ್ಶಿಪ್ ಇದೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ದಾರೆ. ಮನೆಯಲ್ಲಿ ಎಲ್ಲ ಗಲಾಟೆಗಳೆಲ್ಲ ಆಗಿದೆ ಮ್ಯಾಮ್. ಅದನ್ನು ನಿಮ್ಮ ಯಜಮಾನರು ತಿರುಗಿದ್ರು. ಅದು ಇವಾಗ ವುಮನ್ ಕಮಿಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ನಂಬರ್ ಮೇಲೆ ಏನು ನಂಬರ್ ಬಂದಿದೆಯೋ ಆ ನಂಬರ್ ಮೇಲೆ ವುಮನ್ ಕಮಿಷನಲ್ಲಿ ಇವ್ರ ಮೇಲೆ ಅನುಮಾನ? ಇವರೇ ಯಾಕಂದರೆ ಆ ವಿಚಾರ ಮಾಡಿರೋದೇ ನಳಿನಿ ಅವರು. ಈಗ ನಾನು ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಮಾಡಿಸ್ಬಾರ್ದು ಅಂದ್ಬಿಟ್ಟು ಮ್ಯಾಮ್ ಇವರು ನಾನು ಎಲ್ಲೂ ಫಾಲೋ ಅಪ್ ಮಾಡಬಾರ್ದು ಅಂದ್ಬಿಟ್ಟು ಮನೆಯಲ್ಲಿ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರದ್ದು ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದು ವಾಟ್ಸಪ್ ಕಾಲ್ ಮಾಡಿದ್ದಾರೆ. ಮತ್ತು ಯಾವುದೋ ಒಂದು ಬೆತ್ತಲೆ ಫೋಟೋ ಕಳಿಸಿದ್ದಾರೆ ಅನಿಸುತ್ತೆ. ಅದನ್ನ ಯಾರ್ದು ಅಂತ ಗೊತ್ತಿಲ್ಲ, ಅವ್ರು ಹೇಳಿರೋದು ನಂದು ಅಂತ ಹೇಳಿದ್ದಾರೆ. 1 time CL ಕಳಿಸ್ಬಿಟ್ಟು ಡಿಲೀಟ್ ಫಾರ್ ಎವ್ರಿವನ್ ಮಾಡಿದ್ದಾರೆ. ಯಜಮಾನ್ರು ಫೋನಿಗೆ ಕಳಿಸ್ತಾ ಇರೋದು ಅಂಡ್ ಅವರದ್ದೇ ಫೋನಿಗೆ ಕಾಲ್ ಮಾಡ್ಕೊಂಡು ನಿಮ್ಗೇನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡ್ಬಿಟ್ಟು ಹೆಂಗ್ ರಿಯಾಕ್ಟ್ ಮಾಡಿದ್ರು ಇದಕ್ಕೆ? ಮನೆಯಲ್ಲಿ ತುಂಬ ಗಲಾಟೆಗಳೆಲ್ಲ ಆಯಿತು ಮ್ಯಾಮ್. ಅದಾದಮೇಲೆ ನಾನು ಇವಾಗ ಹೆಬ್ಬಾಳ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟೆ, ವುಮನ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ನಂಬರ್ ಮೇಲೆ. ಅದು ಅವರು ಹೆಂಗೆ ಹೇಳಿದ್ದಾರೆ ಅಂದರೆ ಅದೇ ವಾಟ್ಸಪ್ ಕಾಲ್ ಮಾಡಿರೋದು. ವಾಟ್ಸಪ್ಪಲ್ಲಿ ಆ ಫೋಟೋ ಏನು ಕಳಿಸಿದ್ದಾರೆ 1 time CL ಕಳಿಸಿದ್ದಾರೆ, ಮತ್ತು ಆ 1 time C ಡಿಲೀಟ್ ಫಾರ್ ಎವ್ರಿವನ್ ಅಂತ ಮಾಡಿದ್ದಾರೆ. ರೀ ನಳಿನಿ ಅವರೇ, ಕಣ್ಣಿನ ಆಸ್ಪತ್ರೆಗೆ ಹೋಗ್ಬೇಕು ಕಣ್ಣೋವು ಅಂದ್ಕೊಂಡು 7 ಗಂಟೆಯಿಂದ ಕತೆಗಳು ಹೊಡಿತಾ ಇದ್ರಲ್ಲ, ನಿಮಗೆ ನಿಮ್ಮ ಕಣ್ಣೋವು ಹೆಚ್ಚಾಗ್ತಿದೆ. ಆ ಹುಡುಗಿ ಮಾನ ಮರ್ಯಾದೆ ಹರಾಜು ಹಾಕಿದಿರಿ ನೀವು ಆಫೀಸಲ್ಲಿ. ಮನೇಲಿ ಗಂಡ ಹೆಂಡತಿ ಸಂಬಂಧನೇ ಹಾಳು ಮಾಡ್ತಾ ಇದ್ದೀರಿ ಅನ್ನೋ ಆರೋಪ ಆಕೆ ಮಾಡ್ತಾ ಇರೋದು. ಈ ಆರೋಪ ಅಲ್ಲ ಅಂದ್ರೆ ಫೋನ್ ತೆಗೆದು ಮಾತಾಡಕ್ಕೆ ಏನ್ರಿ ನಿಮ್ಗೆ ಸಮಸ್ಯೆ? ಏನ್ರಿ ಹೆಂಗ್ರಿ ಮನ್ಸು ಬರುತ್ತೆ? ಒಬ್ಬ ಹೆಣ್ಮಗ್ಳಾಗಿ ಇನ್ನೊಬ್ಳು ಹೆಣ್ಮಗ್ಗೆ ಅಥವಾ ಆ ಹೆಣ್ಮಗ್ಳ ಬಗ್ಗೆ ಸಲ್ದಲ್ಲೇ ಇರೋ ಆರೋಪಗಳನ್ನು ಮಾಡೋದು, ಅವಳನ್ನು ಎಲ್ಲಾ ಹಂತದಲ್ಲೂ ಕುಗ್ಸೋ ಪ್ರಯತ್ನ ಮಾಡೋದು. ನಿಮಗೆ ಆಯ್ತಪ್ಪ, ನಿಮಗೆ ಹೆಣ್ಮಕ್ಳು ಇದ್ರು ಅಂತಾನೆ ಅನ್ಕೊಳ್ಳಿ, ಅವ್ರು ಹೋಗಿದ ಕಡೆನೂ ಹಿಂಗೆ ಆದ್ರೂ ಸುಮ್ಮನೆ ಇರ್ತೀರೇನ್ರಿ ಸಹಿಸ್ಕೊಂಡು? ಮನುಷ್ಯತ್ವ ಬೇಡ್ವೇನ್ರಿ ನಿಮ್ಗೆ? ಹೆಣ್ಕುಲಕ್ಕೆ ಅವಮಾನ ಅಥವಾ ನೀವುಗಳು ಏನಂತಾರೆ ಕಳಂಕ ಅನ್ಬೇಕಷ್ಟೇ ನಿಮ್ಗಳನ್ನ. ಈ ಕಡೆ ಸಂಬಳ ತಡೆ ಹಿಡಿತೀರಿ, ಬೇರೆ ಕಡೆ ಕೆಲಸ ಸಿಗ್ತಾ ಇಲ್ಲ, ಹೋದ ಕಡೆ ಎಲ್ಲೆಲ್ಲ ಹೆಣ್ಮಕ್ಳನ್ನ ಇನ್ನೊಂದ್ ತರ ನೋಡ್ತಾರೆ. ಮನೇಲಿ ಗಂಡ ಹೆಂಡತಿ ಚೆನ್ನಾಗಿರಕ್ ಬಿಡ್ತಾ ಇದ್ರ, ಇಲ್ಲ ಆ ಸಂಬಂಧನೂ ಹಾಳು ಮಾಡಿ ಇಡ್ತಾ ಇದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಕೂತಿರ್ತೀರಿ, ಸಣ್ಣ ಬುದ್ಧಿ ತೋರಿಸ್ತಿರಲ್ರಿ ನೀವುಗಳು. ನೀವು ಬಿಡಬೇಡಿ. ನೀವು ಈಗ ನೋಡೋಣ, ಇದಕ್ಕೆ ಮಾನವ ಹಕ್ಕುಗಳ ಆಯೋಗ ಸರ್ ಹೇಳ್ದಂಗೆ ಅದು ಬರೀ ಪೇಪರ್ ಅಂತ ಇದ್ದಾರೆ. ನೋಡೋಣ ಈ ವಿಚಾರದಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ನಂಬರ್ 1, ಮಹಿಳಾ ಆಯೋಗ ಇದಕ್ಕೆ ಎಂಟ್ರಿ ಕೊಡಬೇಕು. ನೀವು ಅಳ್ಬೇಡಿ, ನಂಗೆ ಗೊತ್ತಾಗುತ್ತೆ ಈ ಹಂತ ಅಷ್ಟೊಂದು ಸುಲಭವಾಗಿ ನಾನು ಇಲ್ಲಿ ಕುತ್ಕೊಂಡು ನೀವು ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ, ಗಟ್ಟಿಯಾಗಿರಿ, ಹಂಗಿರಲ್ಲ. ವ್ಯವಸ್ಥೆ ನಮ್ಮನ್ನು ಹೆಂಗೆ ನೋಡುತ್ತೆ ಅನ್ನೋದನ್ನ ನಾನು ನೋಡಿದ್ದೀನಿ ಹೆಣ್ಮಕ್ಳು ವಿಚಾರ ಬಂದಾಗ. ಆಮೇಲೆ ಇನ್ನೊಂದು ಕೇಳೋದು ನಾನು ಸಮಾಜಕ್ಕೆ, ಯಾರೋ ಬಂದು ಆಕೆಯ ಚಾರಿತ್ರ ಹರಣ ಮಾಡ್ತಾ ಇದ್ದಾರೆ ಅಂದಾಗ ವಿನುತ್ತದೆ ಅಂತಲ್ಲ, ಇನ್ನು ಯಾರದೇ ಆಗಲಿ ಅವಳು ಏನೋ ಒಂದು ಮುಂದುವರಿಬೇಕಾದ್ರೆ ಅವಳನ್ನು ಹಚ್ಚೋದೇ ಇವ್ರು ಯಾರ್ದೋ ಬೇರೆಯವ್ರ ಮಂಚಕ್ಕೆ. ಆಕೆ ಸರಗು ಇನ್ಯಾರ್ದೋ ಕೈಲಿರುತ್ತೆ ಅಂತ ಅಪಪ್ರಚಾರ ಮಾಡ್ತಾರೆ. ಅದನ್ನ ಹೇಳೋರ ಕ್ಯಾರೆಕ್ಟರ್ನ ನೀವು ಅನಾಲಿಸಿಸ್ ಮಾಡಿ, ಹೇಳಿದ ತಕ್ಷಣ ನಂಬೇಡಿ. ಇದು ತುಂಬಾ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳಕ್ಕೆ. ಸಂದರ್ಭ ಚಪ್ಪಲ ನಾಲ್ಗೆ ಸಂದರ್ಭನು ಅನಲೈಸ್ ಮಾಡಬೇಕು. ಅಲ್ಟೀರಿಯರ್ ಮೋಟಿವ್ ದೇ ಕ್ಯಾನ್ ಸ್ಪ್ರೆಡ್ ಎನಿ ಫಾಲ್ಸ್ನೆಸ್. ಸೋಷಿಯಲ್ ಮೀಡಿಯಾ ಯುಗ ಸರ್. ಒಂದು ವಿಚಾರ ಚಿಕ್ಕದು ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಹಬ್ಬೋಗ್ಬಿಡುತ್ತೆ. ಆ ಹೆಣ್ಮಗಳು ಈಗ ಕೆಲ್ಸ ಇಲ್ಲ, ಈ ಕಡೆ ಗಂಡನ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡಕ್ ಬಿಡ್ತಾ ಇದಾರೆ, ಇಲ್ಲ ಗಂಡನ್ಗೂ ಇಲ್ದಲ್ಲೇ ಇರೋದು ಹೇಳ್ಕೊಡ್ತಾ ಇದಾರೆ. ಅಕ್ರಮ ಸಂಬಂಧ ಅಂದ್ರೆ ಯಾವ ಗಂಡ ಸಹಿಸ್ಕೊಳ್ತಾನೆ ಸರ್? ಏನ್ ಮಾಡ್ಬೇಕು ಆ ಹೆಣ್ಮಗ್ಳು? ಹಾಗಾದ್ರೆ MSIL ಅವರು ಈ ಕೂಡ್ಲೆ ಆ 3 ಜನರನ್ನು ಹೊರಗಿಡ್ರಿ. ಫಸ್ಟ್ ಕೆಲಸದಿಂದ ಕಿತ್ತಾಕಿ ಅಂತೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ, ಹೌದು ಇವ್ರು ಇಂಥ ಹಲ್ಕಟ್ ಕೆಲಸ ಮಾಡಿರೋದು ಹೌದು ಅನ್ನೋದಾದ್ರೆ ಮೊದಲು ಕಿತ್ತು ಬಿಸಾಕಿ. ಇಲ್ಲಾಂದ್ರೆ ನಿಮ್ಮೆಲ್ರಿಗೂ ಕೂಡ ಎಲ್ಲಾ ಸಂಘಟನೆಯವರು ಬಂದು ಮಸಿ ಬಳಿತಾರೆ, ನೋಡ್ತಾ ಇರಿ. ಹಂಗ್ ಮಾಡಿಸ್ಕೋಬೇಡಿ. ಯಾವ ಒಂದು 4 ಕಳೆ ಬೆಳೆದಿದೆ ಅಂದ್ರೆ ಕಿತ್ತು ಬಿಸಾಕಿ ಅವ್ರನ್ನ.
ಆ್ಯಂಡ್ ನಿಮ್ಮ ಜೊತೆ ನಾವು ಖಂಡಿತವಾಗ್ಲೂ ಇರ್ತೀವಿ. ಎಲ್ಲೆಲ್ಲಿಗೆ ಇದನ್ನು ಮುಟ್ಟಿಸ್ಬೋದು, ನಿಮಗೆ ಯಾವ ಹಂತದಲ್ಲಿ ನ್ಯಾಯ ಕೊಡಿಸ್ಬೋದು, ಅದಕ್ಕಂತೂ ನಮ್ಮ ಸಂಸ್ಥೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ. ಥ್ಯಾಂಕ್ ಯು. ಪ್ಲೀಸ್. ಇವಾಗ ನಾನು ಇನ್ಸಿಡೆಂಟ್ ಆಗಿದ ತಕ್ಷಣನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ನಂಗೆ ನ್ಯಾಯ ಬೇಕು ಅಂತ ಓಡಾಡ್ತಾ ಇದ್ದೀನಿ. ಇವರು ನನ್ನ ಮೇಲೆ ಕೌಂಟರ್ FIR ಮಾಡಿಸಿದ್ದಾರೆ, ಅಂದ್ರೆ ಕೌಂಟರ್ ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ ಅಂದ್ರೆ ಅದೇ 4 ಚೆಕ್ಕು ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಮತ್ತೆ 2.5 ಲಕ್ಷ ಅಮೌಂಟ್ ಏನೋ ಚೀಟಿಯಿಂದ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇವರು ಮೇಡಮ್ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿರೋದು ಎಷ್ಟು ಡಿಲೇ ಆಗಿದೆ ಅಂದ್ರೆ 167 ಡೇಸ್ ಇನ್ಸಿಡೆಂಟ್ ಆದ್ಮೇಲೆ. ಅಲ್ಲ ಆಗ್ಲಿ, ನಿಮ್ಮ ಮೇಲೆ ಕೌಂಟರ್ FIR ಏನ್ ಮಾಡಿಸಿದಾರೆ, ತನಿಖೆ ಆಗ್ಲಿ ಬಿಡಿ. ನಿಮಗೆ ಗೊತ್ತಿದೆ ಅಲ್ವಾ ನಾನು ಅಂತ ಕೆಲಸ ಮಾಡಿಲ್ಲ, ಲಫಂಗ ಕೆಲಸ ಅಂತ. ಕೌಂಟರ್ FIR ಹಾಕಿರೋರ್ ಮೇಲೆ ಏನ್ ಕ್ರಮ ಆಗುತ್ತೆ ಅದನ್ನು ಸೇಫರ್ ಸೈಡ್ಗೆ ಅವ್ರ ಸೇಫ್ಟಿಗೋಸ್ಕರ ಮಾಡ್ಕೊಳ್ಳಿ ತಾಳ್ರಿ. ಕಾನೂನು ಅಷ್ಟೊಂದು ಇನ್ನೂ ಸತ್ತೋಗಿಲ್ಲ ಕಣ್ರಿ, ಒಂದ್ ಹಂತಕ್ಕಿದೆ. ಸಂಘಟನೆಗಳು ಬರಬೇಕು, ಬರ್ತವೆ, ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ನಾಗರಾಜ್ ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತಾ, ಇದು ನಿಜಕ್ಕೂ ಇಡೀ ಸಮಾಜ ತಲೆ ತಗ್ಗಿಸೋ ವಿಚಾರ. ಹೆಣ್ಮಕ್ಳನ್ನ ಮುಂದೆ ಬರಬೇಕು ಎಲ್ಲ ಫೀಲ್ಡ್ ಅಲ್ಲಿ ಇರಬೇಕು ಅಂತ ಕೊಚ್ಕೊಳ್ಳೋದಲ್ಲ, ಬಾಯ್ ಬಡ್ಕೊಳ್ಳೋದಲ್ಲ. ಇಂಥ ಘಟನೆಗಳಾಗ್ದಾಗ ಆಗ್ದಲೇ ಇರೋ ರೀತಿ ನೋಡ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ. ಬರೀ ಗಂಡು ಮಕ್ಳಿಗೆ ಹೇಳ್ತಾ ಇಲ್ಲ, ಹೆಣ್ಮಕ್ಳು ಸೇರ್ಸೇ ಹೇಳ್ತಾ ಇರೋದು. ಹೆಣ್ಮಕ್ಳು ಇಂಥ ವಿಚಾರ ಕೈ ಹಾಕ್ಬಿಡ್ರಿ, ಆದ್ರೆ ಬೆಳಿರಿ. ಆಗಲ್ವಾ ಬೆಳಿತಾರ ಅವ್ರು ನೋಡಿ ಸುಮ್ ಕುತ್ಕೊಳ್ಳಿ. ಹೊಟ್ಟೆ ಅವ್ರ ಕಂಡು ಇಲ್ದಲ್ಲೇ ಇರೋ ಕ್ಯಾರೆಕ್ಟರ್ ಅವಳು ಸರಿನೇ ಇಲ್ಲ ಹಂಗೆ ಅಂತ ಹೇಳಕ್ ಹೋಗ್ಬಿಡಿ, ಅದು ರೋಗಗ್ರಸ್ತ ಅಂತ ಅನಿಸ್ಕೊಳ್ತೀರಿ. ಥ್ಯಾಂಕ್ ಯು. ನೋಡ್ತಾ ಇರಿ ರಾಜ್ ನ್ಯೂಸ್, ಜನರ ಸೇವೆಗೆ ನಾವು ಸದಾ ಸಿದ್ಧ. ಥ್ಯಾಂಕ್ ಯು.